ಅಪ್ಪ ಓಹೋ ಬಾರವ ಮಗಳ ಬಾ. ಎಷ್ಟು ದಿನ ಆಗಿತ್ತವ ನೀ ಬರ್ಲಾರ್ದ. ಅವಾಗ ಎಷ್ಟು ಚಂದ ಬರೋದು ಹೋಗೋದು ಮಾಡ್ತಿದ್ದಿ. ಇತ್ತಿತ್ತಾಗಿ ಯಾಕ ಬರೋದ ಕಡಿಮೆ ಆಗಿತ್ತು. ಬರವ ಬಾ. ಏನ್ ಮಾಡ್ಬೇಕು, ನಾನ್ ಬರಲ್ಲ, ನೀವರ ಮಗಳದಾಳ ಅಂತೇಳಿ ಬರ್ತೀರನ? ಆತವ ಒಳಗ್ ಬಾ. ಅವ್ವ ಅಲ್ಲೇ ಕಸ್ತೂರಿ ಜೊತೆಗೆ ಏನಾರ ಮಾತಾಡ್ಕೊಂತ ಕುಂತಿರ್ಬೋದು. ತಡಿ ಕರಿತೀನಿ. ಕಸ್ತೂರಿ ಜೊತೆಗೆ ಅದೇ ಸೊಸಿ ಜೊತೆ ಮಾತಾಡಕ್ ನಮಗ್ ಪುರ್ಸತ್ ಇರ್ತೈತಿ. ಮಗಳ ಜೊತೆ ಮಾತಾಡಕ್ 1 ಮಿನಿಟ್ ಪುರ್ಸತ್ ಇರಂಗಿಲ್ಲ. ಹಂಗೆ ಯಾಕಂತಿ ಮಗಳ? ತೆಗಿಯವ, ನೀ ಹಂಗೆಲ್ಲ ವಿಚಾರ ಮಾಡ್ಬಾರ್ದು. ಏನ ನೀನು ನನ್ನ ಮಗಳು. ಇಲ್ಲಿ ಅಪ್ಪ ಮಾತಾಡಕತ್ತೇನಿ, ಇಲ್ಲ ನಾನು ಕರಿತೀನಿ ತಡಿ. ಈಕನ ಬಾಯಿ ಲೋಟ. ಗಂಗಾ ಯಾವಾಗ ಬಂದೇವ? ಈಗ ಇಷ್ಟೊತ್ತು ಇಲ್ಲೇ ಕುಂತಿದ್ದೆ ನಿಮ್ಮ ಅಪ್ಪನ ಜೋಡಿ ಎಲ್ಲಡಿಗೆ ಹಾಕೊಂತ ಮಾತಾಡ್ಕೊಂತ. ಈಗ ಒಳಗೆ ಹೋದ್ ನೋಡಿ ಅಡಿಗೆ ಏನು ಮಾಡ್ಬೇಕಂತ ಹೇಳಕ್ ಹೋಗಿದ್ದೆ. ಅಲ್ಲ, ಇಬ್ರು ಒಂಚೂರರ ಮಗಳು ಅದಾಳ, ಆಕಿನ ಹೋಗಿ ನೋಡ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಇಲ್ಲಲ್ಲ ನಿಮ್ಮಿಬ್ರಿಗೆ. ಮಗಳೊಬ್ಳು ಅದಾಳ ಬದುಕ್ಯಾಳ ಅನ್ನೋದರ ಐತೆ ಇಲ್ಲ ತಲೆ ಒಳಗಂತ. ನಾನಿದ್ದಿದ್ದೇ ಹೆಚ್ಚಾಗೈತೆ ನಿಮ್ಗೆ. ತೆಗಿ, ಹಂಗ್ಯಾಕೆ ಮಾತಾಡ್ತಿ? ಏನಂತ ಮಾತಾಡ್ತೀಯ ಮಗಳ ನೀನು? ನಮ್ಮ ಮನೆಗೆ ಬಂದ್ರೆ ನಮ್ಗೇನು ಬೇಜಾರಾಕೈತನ? ನೀನೇ ಯಾಕೆ ನಡಕ್ಕೆ ಇಷ್ಟಿಷ್ಟಾಗಿ ಬಂದಿದ್ದೆ ಇಲ್ವಾ? ನಾನು ಹಂಗಾರ ಇರ್ಲಿ ಬಿಡು ಪಾಪ ತಂದೆ, ಏನಾರ ಕೆಲಸ ಇರ್ಬೇಕಲ್ಲೇ ಅಂತೇಳಿ ಸುಮ್ಮನಾಗಿದ್ದೆ. ಫೋನ್ ಅದು ಮಾಡ್ಬೇಕು ಬೇಡ? ಫೋನ್ ಮಾಡ್ಬೇಕಂದ್ರೆ ರೊಕ್ಕ ಇರ್ಬೇಕಲ್ಲವ ಫೋನ್ಯಾಗ. ಫೋನ್ ಮಾಡ್ಬೇಕು ಅಂದ್ರೆ ನಮಗೂ ಮಾಡ್ಬೇಕಂತ ಆಸೆ ಇರ್ತೈತಿ. ಫೋನ್ಯಾಗ ರೂಪಾಯಿ ಇಲ್ಲ. ಇನ್ನು ಅದು ವೈರಿನ ಫೋನ್ ಆದಂತ್ರು ಬಿಡು, ಕೆಲಸನ ಮಾಡ್ಬೋಲ್ತದ. ಅದು ಏನಾರ ರೊಕ್ಕ ಹಾಕ್ಸಿಲ್ಲ ಏನ ಅಂತೇಳಿ ಅದ್ರದ್ದು ಕೆಲಸನ ಮಾಡ್ಬೋಲ್ತದ. ಏನು ಮಾಡಲಿ ನಾನಾರ? ಹೋಲ್ ಬಿಡವ, ಏನಾತ ಬೇಜಾರಾಗ್ಬೇಡ. ಹಾಕಸ್ ಅಂತ ಹೇಳ್ಬೇಕು ಬೇಡ ನಿನ್ ಗಂಡಗ. ಯಪ್ಪ ಪಜಿತಿ ಸಾಲ ಅದು ಇದು ಸಣ್ಣ ಪುಟ್ಟ ಕೆಲಸ, ಹುಡುಗರದು ಓದೋದು ಅದು ಇದು ಅಂತೇಳಿ ಕೆಲಸ ರೊಕ್ಕನ ಕೈಗೆ ಹತ್ತುವಲ್ವ, ಏನು ಮಾಡ್ಬೇಕು? ಬ್ಯಾಡ ಬಿಡ, ಎದಕ್ಕೆ ಬೇಕಾಯ್ತು ಕರೆನ್ಸಿ ಫೋನಿಗೆ, ಅದು ಎದಕ್ಕೆ ಹಾಕಿಸ್ತೀರಿ ರೊಕ್ಕ ಅಂತೇಳಿ ಹಾಕ್ಸೇ ಇಲ್ಲ. ಹಂಗಾಗಿ ಫೋನ್ ಹಚ್ಚಿಲ್ಲ ನಾನು. ನೀವರ ಒಂದು ಮಾತು ಫೋನ್ ಹಚ್ಬೋದಾ? ನೀವೂ ಹಚ್ಚಿಲ್ಲ. ಆಯ್ತು ಬಿಡವ, ಬೇಜಾರಾಗಬೇಡ. ಈಗ ಬಾ ಒಳಗೆ ಬಾ. ನಿಂಗೆ ಏನಾರು ಉಣ್ತೀಯನ ಹೇಳ, ಅಡುಗೆ ಅದನ್ನ ಮಾಡಕ್ಕೆ ಹೇಳ್ಬಿಡ್ತಾನೆ. ಊಟಕ್ಕೆ ಬಿಡವ ಓಲತ್ತ, ಏನೋ ಒಂದು ತಿಂದ್ರಾತ. ಇಷ್ಟೊತ್ತಾತು ನಿನ್ನ ಸೊಸಿ ಹೊರಗೆ ಬಂದು ಒಂದು ಮಾತಾರ ಮಾತಾಡ್ಸಿದ್ಲ ನೋಡು. ನಾ ಬಂದಿದ್ದೇನು ಅಡುಗೆ ಮನೆಯಾಗ ಗೊತ್ತಾಗಿರಂಗಿಲ್ಲ ಆಕಿಗೆ. ಕರೆ ಹೇಳಿ ನೀನು, ಗೊತ್ತಾಗಂಗೇ ಇಲ್ಲನು? ಇಲ್ಲಿ ಮಾತು ಅಲ್ಲಿ ಕೇಳಂಗಿಲ್ಲನು? ಒಂದು ಮಾತಾರ ಎದ್ದು ಬಂದ್ಲ ನೋಡು. ಜಳಕ್ಕೆ ಹೋಗ್ತೇನೆ ಅನ್ನತ್ತಿದ್ಲೆ, ಹೋದ್ಲ ಏನ? ಹೆಂಗೆ ಮುಚ್ಕೊಂತೀವಿ ನೋಡಿ ಸೊಸಿದಾದ್ರೆ. ಜಳಕ್ಕೆ ಹೋಗ್ತೇನೆ ಅಂದಿದ್ಲಂತ ಹೋದ್ಲ ಏನ? ಈಗಾರ ಅಂದು ಅಡುಗೆ ಮಾಡಕ್ಕೆ ಹೇಳಿ ಬಂದೇನೆ ಅಂತೇಳಿ. ತಡಿ ನೋಡ್ತೀನಿ ಏನು ಮಾಡಕತ್ತೈತಿ ಹುಡುಗಿ. ಕಸ್ತೂರಿ ಇಲ್ಲೇ ಕುಂತಾಳ. ಕಸ್ತೂರಿ ಅಲ್ಲ, ಹೊರಗೆ ನಿನ್ನ ನಾದ್ನಿ ಬಂದಾಳವ, ಬಂದು ಮಾತಾಡ್ಸ್ಬೇಕು ಬೇಡ? ನೀನು ಹಂಗೆ ಮಾಡ್ತೀಯ. ಆಕೆ ಅನ್ನೋ ಹಂಗೆ ಒಂಚೂರು ಬಂದು ಆರಾಮದಿರೇನ್ರಿ ಅಂದ್ಬಿಟ್ರೆ ಮುಗಿದು ಹೋತ್ವ. ಅದನ್ನು ಬಿಟ್ಟು ನಾ ಯಾಕೆ ಮಾತಾಡ್ಸ್ಲಿ ಅಂತೇಳಿ ನೀ ಇರ್ತಿ, ಆಕೆ ಬಂದು ಮಾತಾಡ್ಸ್ಲಿಲ್ಲ ಅಂತ ಹಾಕಿರ್ತಾಳೆ. ಯಾಕೆ ಹಿಂಗೆ ಮಾಡ್ತೀರಿ ಏನವ ನೀವು? ಹಿಂಗಾದ್ರೆ ಮುಂದೆ ನಾವು ಸತ್ತ ಕಾಲಕ್ಕೆ ಹೆಂಗೆ ಮುಂದುವರ್ಕೊಂಡು ಹೋಗತಿ? ತವ್ರ ಮನೆಗೆ ಮಗಳು ಬರ್ಬೇಕಾ ಬರಬಾರ್ದ ಹೇಳಂಗಾರ ನೋಡೋಣ. ಯಾಕೆ ಹಿಂಗೆ ಮಾಡ್ತೀಯ ಕಸ್ತೂರಿ ನೀನು? ನೀ ಹಿಂಗೆ ಮಾಡೋಕ್ಕೆಲ್ವ? ಯಾಕೆ ಒಳ್ಳೆ ಇಲ್ಲೇ ಕುಂತಿ ನೋಡು, ಮಾತಾಡ್ಸ್ಬಾ ಊಟ. ಚಿಕ್ಕಮರ ಆರಾಮದಿರ್ರಿ? ಆರಾಮದೇನಿ. ಅವು ಬಂದು ಕರ್ಕೊಂಬಂದ್ಲನ? ಇಲ್ಲ, ನಾನು ಸಪ್ ಸೋಸ್ಕೊಂತಾನೆ ಕುಂತಿದ್ದೆ ರೀ. ಎದ್ದು ಬರ್ಬೇಕನ್ನೋ ಮಟ್ಟ ಅಂದ್ರೆ ಅತ್ತಿಯರ ಬಂದ್ರು. ಆಗಲಿ ಬಿಡವ, ಹಂಗೆ ಮನೆ ಸೊಸಿ ಎಷ್ಟಾದರೂ ಏನು ಮಾಡಿದ್ರು ಚಂದ. ಅದು ಹೋಲ್ ಬಿಡು, ನಾ ಯಾಕೆ ಅದ್ರ ಬಗ್ಗೆ ಮಾತಾಡ್ಬೇಕು? ಹೊಲತ್ತ ಎಲ್ಲ ನಮ್ಮ ಹಣೆ ಬಾರ. ಅದು ಯಾಕೆ ಹಂಗೆ ಮಾತಾಡ್ತೀವ? ಅಲ್ಲ, ಒಬ್ಬಕ್ಕೆ ಬಂದೇನ? ಮಕ್ಕಳು ಅದು ಯಾರೂ ಬರಲಿಲ್ಲ? ಗಂಡನೂ ಬಂದಿಲ್ಲನ? ಇಲ್ಲ, ನಾನು ಒಬ್ಬಕ್ಕೆ ಬಂದೆ. ಯಾಕೆ ಬೇಸರದಂಗಾಗಿತ್ತ, ಒಂಚೂರು ಮಾತಾಡೋದು ಇತ್ತ, ಅದಕ್ಕೆ ಬಂದೆ. ಯಪ್ಪ, ಅದು ನೀ ನನ್ನ ಹೆಸ್ರಿಗೆ 1 ಎಕರೆ ಹೊಲ ಹಚ್ಚಿದ್ದೆಲ್ಲ, ಅದನ್ನು ಮಾರಾಟಕ್ಕೆ ಇಡಾಕತ್ತೇನಪ್ಪ? ಯಾಕವ ಅದನ್ನದಕ್ಕೆ ಮಾರ್ತೀಯ ಹುಡುಗಿ? ನಿನಗಂತ ಕೊಟ್ಟಿದ್ದ ಆಸ್ತಿ ಇಟ್ಕೋ, ಮಾರ್ಬೇಡ. ಅಯ್ಯೋ ಭೂಮಿಂದ ಈಗ ಎಷ್ಟು ಭೂಮಿದು ಇದು ಐತಿ. ನೀನು ನೋಡಿದ್ರೆ ಅದನ್ನ ಮಾರ್ತೇನೆ ಅಂತೀಯಲ್ಲ ಹುಡುಗಿ, ಮಾರ್ಬೇಡವಾ? ಯಾಕ ಹೊಲ ಮಾರಿದ್ರೆ ಏನಂದಾರ ಮಂದಿರ ನೋಡಿದ್ರ? ಅದು ಅಲ್ದೆ ನೀನ್ ಅದನ್ನ ಹೊಲ ಆಸ್ತಿ ಬೇಕು ಅಪ್ಪಂದಂತ ತಗೊಂಡಿಗ ಅದನ್ನ ಮಾರಿದ್ರೆ ಹೆಂಗದ? ಹಂಗಲ್ಲಪ್ಪ, ನನಗೆ ತೀರಾ ಅಪ್ಪುಟ ಎದಕ್ಕೂ ರೊಕ್ಕನ ಇಲ್ದಂಗೆ ಆಗ್ಬಿಟ್ಟತಿ ಕೈಯಾಗ. ಅದಕ್ಕೆ ಯಾರ್ಯಾರ 3 ಹೇಳಿ 4 ಕೇಳಿ ಸರ ಮಾಡ್ಸಾಕೊಳಕತ್ತಾರ ಮನೆ ಉತ್ಪನ್ನದಾಗ. ನನಗೆ ನೀವು ಉತ್ಪನ್ನ ಈಡಾಗಿ ಬರುವಂಥ ಮನೆಗೂ ಕೊಡಲಿಲ್ಲಲ್ಲ. ಮದುವೆ ಮಾಡಿ ಕೊಟ್ಟಿತ್ವ, ಆದ್ರೆ ಏನು ಮಾಡ್ತಿ ಹೇಳ? ಅದು ನಿನ್ನ ಗಂಡನ ಹಣೆ ಬರಬರಿ ಇಲ್ಲ. ಯಾರ್ಯಾರಿಗೆ ರೊಕ್ಕ ಕೊಟ್ಟು ನಡಕಾಗಿ ಏನೇನೋ ಆಗಿ ಎತ್ತೆತ್ತ ಒಟ್ಟು ಇದ್ದಿದ್ದೆಲ್ಲ ಕಳ್ಕೊಂಡು ಕುಂದ್ರು ಹಂಗೆ ಆತು ಬಾಳೆ. ಏನು ಮಾಡ್ಬೇಕು ಹೇಳು? ಅದಕ್ಕೆ ಬೇವ, ಅದಕ್ಕೆ ಒಟ್ಟು ಅಪ್ಪ ಇದನ್ನ ಅದೇನೋ ಅಂತಾರಲ್ಲ, ನನಗಿಲ್ಲದ್ದೇ ಏನು ಮಾಡ್ಬೇಕು? ಅದಕ್ಕೊಂಚೂರು ಮಾರಿ ಕೈಯಾಗೋಸ್ ರೊಕ್ಕ ಆದ್ರೆ ಎದಕ್ಕಾರ ಹಾಕವಲ್ಲ ಅಂತ. ಅಲ್ವಾ, ಮಾರಿ ರೊಕ್ಕ ಇಟ್ಕೊಂಡು ಕುಂತ ಆಮೇಲೆ ಮತ್ತೆ ಅದು ಮುಗಿದ್ಮೇಲೆ ಮತ್ತೆ ರೊಕ್ಕಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಬೇಡ, ಇಂಥವೆಲ್ಲ ಮಾಡಬೇಡ್ರಿ. ಇದ್ದಿದ್ರಾಗೆ ಜೀವನ ಮಾಡ್ಕೊಂಡು ಹೋಗ್ರಿ. ಮತ್ತೆ ಯಾಕೆ ರೊಕ್ಕ? ಮತ್ತೆ ಏನು ಮಾಡ್ಬೇಕು? ಇಬ್ರದು ಅವ್ರು ಓದ್ತಾನೆ ಅನ್ನಕತ್ತಾರ, ಅವ್ರದ್ದೊಂಚೂರು ಸಾಲಿಗೆ ರೊಕ್ಕ ಬೇಕು. ಆಮೇಲೆ ಮನೆ ಅಡಿಗೆ ಮನೆ ಜಗ್ಗ ಸೋರಾಕತ್ತೈತಿಪ್ಪ, ನೋಡ ಆಕಾರಿಲ್ಲ. ಅಡಿಗೆ ಮನೆ ಮಳೆ ಬಂದು 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 ಜಗ್ಗ ಸೋರಾಕತ್ತೈತಿ. ಅಡಿಗೆ ಮನೆ ರಿಪೇರಿ ಮಾಡಿಸ್ಕೋಬೇಕು, ಅದಕ್ಕೊಂಚೂರು ರೊಕ್ಕ ಬೇಕು. ಯಾವುದು ರೊಕ್ಕನೇ ಇಲ್ಲಪ್ಪ. ಹೌದಾ? ಆಗ್ಲಿ ಬಿಡ, ನಾನೊಂದು ಸ್ವಲ್ಪ ಕೊಡ್ತೇನಂತ ಒಯ್ ರೊಕ್ಕ. ಈಗ ನಿನ್ಗೀಗ ಅಡಿಗೆ ಮನೆ ರಿಪೇರಿಗೂ ಹೋಗತಿ, ನಿನ್ನ ಮಕ್ಕಳು ಸಾಲಿದ ಏನು ಫೀಸ್ ಗೀಜ್ ಕಟ್ಬೇಕನ? ಸಾಲಲ್ಲ, ಕಾಲೇಜು ದೊಡ್ಡವ್ರಿಗೆ ಅವರು. ದೊಡ್ಡವ್ರು ಅದಾರ. ಆತಿರ್ಲಿ, ಅದಕ್ಕೂ ರೊಕ್ಕ ಕಟ್ಟಿಯೇನ? ಅಪ್ಪ ಅಂದಂಗ ನನ್ನ ಸೊಸಿಯಲ್ಲಿ ಕಾಣವಳ್ಳಲ್ಲ. ನಿಮ್ಮ ಸೊಸಿ ಯಾರು? ಅಯ್ಯ,
ಐತಿಯಲ್ಲ ಆಕೆ ಅವ್ವ ನನ್ನ ಸೊಸಿನ ಮತ್ತಾಕಿ ಅವ್ವ ನಾ ಈಗ ಹೇಳಕತ್ತೇನೆ ನೋಡು ಆಕೆ ದೊಡ್ಡಕ್ಕೆ ಆದ್ರೆ ಮತ್ತೆ ಆಕೆ ನನ್ನ ಮಗ್ಗ ಕೊಟ್ಟು ಮದುವೆ ಮಾಡ್ಬೇಕು ನನ್ನ ಮಕ್ಕಳು ಇಬ್ಬರನ್ನ ನೋಡಿರಲ್ಲ ನೀವು ಹೆಂಗದಾರ ಭಾಳ ಚಂದ ಅದಾರವ ಇಬ್ರು ಏನು ರಾಜ್ಕುಮಾರ್ ಇದ್ದಂಗೆ ಅದಾರ ಒಬ್ರಿಗಿಂತ ಒಬ್ರು ಚಂದ ಅದಾರ ಓದ್ಯಾರ ಶಾಣೆ ಅದಾರ ಎಲ್ಲ ಚಲೋ ಐತಿ ಬೇವ ಅದಕ್ಕೆ ನೀನು ಸೊಸಿ ಮತ್ತು ದೊಡ್ಡಕ್ಕೆ ಆದ್ಲಂದ್ರೆ ಆಕಿನ ಮಾತ್ರ ನೀನು ನನ್ನ ದೊಡ್ಡ ಮಗ್ಗರಾಗಲಿ ಸಣ್ಣ ಮಗ್ಗರಾಗಲಿ ನಾ ನಿನಗೆ ಅಲ್ಲ ಇಬ್ರು ಒಂದೇ ಟೈಮ್ಗೆ ಹುಟ್ಟಿದ್ದು ದೊಡ್ಡವ್ರು ಸಣ್ಣವ್ರು ಅನ್ನಕ್ಕೆ ಅವಳಿ ಜೋಳಿ ಬಿಡು ಅಷ್ಟೇ ಒಂದು 2 ಮಿನಿಟ್ 3 ಮಿನಿಟ್ ಅಟ್ಟೆ ಪರ್ಕ್ ಅದು ಬಿಡು ಹೋಲಿ ಒಟ್ಟು ಇಬ್ರದಾಗ ಒಬ್ರಿಗೆ ಕೊಡ್ಬೇಕು ನೋಡು ಅಯ್ಯೋ ದೇವ್ರೆ ಇಷ್ಟನಾ ಆಗ್ಲಿ ಬಿಡು ಕೊಡ್ತೇನಂತೆ ಕೊಟ್ಟು ಮದ್ವಿ ಮಾಡನ್ ಬಿಡು ಅದಕ್ಕೇನಾಗಬೇಕಾಗೈತಿ ತವ್ರ ಮನಿ ನೆಂಟಸ್ತಿಕೆ ಹಿಂಗಾರ ಉಳಿಲಿ ಹೌದಿಲ್ಲ ಆಕಿ ದೊಡ್ಡಕ್ಕೆ ಆದ್ಲಂದ್ರ ನಿನ್ ಮಗನ್ನಾಗ ಇಬ್ರದಾಗ ಒಬ್ರನ್ನ ಕುಂದ್ರಿಸಿ ಬಾಜುಕ ಚಂದಾಗಿ ಆರತಿ ಮಾಡಿಬಿಡಣ ಆರತಿ ಮಾಡಿ ಹೆಸರಿಟ್ಟು ಬಿಡಣ ಹೆಸರಿಟ್ಟು ಮುಂದ್ ಬೇಕಾದ್ರೆ ನೋಡಣ ಸ್ವಲ್ಪ ದಿನ ಬಿಟ್ಟು ಲಗ್ನ ಮಾಡಿಬಿಟ್ರ ಅಂತ ಅಲ್ಲ ಮವರ ಅದು ಆಕಿ ಓದ್ಬೇಕು ಅನ್ನಕತ್ತಿದ್ಲು ಓದ್ಲಪ್ಪ ನಾ ಏನ್ ಬೇಡ ಅನ್ನತ್ತಿಲ್ಲ ಎಷ್ಟರ ಓದ್ಲಿ ಆತಲ್ವ ಮತ್ತೆ ಮನೆಯಿಂದ ಅತ್ತಿ ಕಾಟಿಲ್ಲ ಕಸ್ತೂರಿ ಯಾವ ಹೊರಗೆಲ್ಲಾರ ಕೊಟ್ರ ಅತ್ತಿಗಳು ಹೆಂಗದಾರ ಮಾವುಗಳು ಹೆಂಗದಾರ ಅನ್ನೋ ಚಿಂತಿರ್ತಿತ್ತು ಇನ್ನ ನೀನ್ ಈಕಿ ಗಂಡನಂತರೂ ನೋಡಿ ಪಾಪ ಅದಂತರೂ ಬಾಯ್ ಸತ್ತಿದ್ ಬಿಡು ಅದು ಯಾವ್ದು ಮಾತಾಡಕ ಹೋಗಲ್ಲ ಮನೆ ಅಂದಕತ್ತಿ ಇನ್ನ ಸೊಸಿಯಾಗಿರೋದ್ರಿಂದ ಅದ್ರ ಸೊಸಿ ಬೇಕಾದಂಗ್ ನೋಡ್ಕೊಂತಾಳ ಏನ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಆದ್ರೂ ಆಕಿನೊಂದು ಮಾತು ಕೇಳಿದ್ರೆ ಆಕಿತ್ರಿ ಮಾವರ ಇನ್ನೂ ಸಣ್ಣಕ್ಕಿದಾಳಲ್ಲ ದೊಡ್ಡಕ್ಕೆ ಆಗ್ಲಿ ಬೇಕಾರ ದೊಡ್ಡಕ್ಕೆ ಆದ್ಮ್ಯಾಗೂ ಓದ್ಲಿ ಅಂತ ನಮ್ಮ ಇನ್ನೆಷ್ಟ್ ದಿನವ ಆಗ್ಲೇ ತುಂಬಾಕ್ ಬಂತು ವಯಸ್ಸು ತಿನ್ನಸ್ ದಿನಕ್ ದೊಡ್ಡಕ್ಕೆ ಆದ್ಲಂದ್ರ ಕುಂದರ್ಸಿ ಆರತಿ ಮಾಡಿ ಆರಾಮಾಗಿ ಲಗ್ನ ಮಾಡಿದ್ರಾತ ಅವ್ ಮಕ್ಳಿಗೆ ಅವ್ರಿಗೆಲ್ಲ ಏನ್ ಕೇಳೋದು ಈಗ ನಿನ್ ಕೇಳೇ ಲಗ್ನ ಮಾಡಿದ್ರ ನಿಮ್ ಮನ್ಯಾಗ ಹೆಂಗದಿ ನೋಡ ಆರಾಮಾಗಿ ಹಂಗ ನಾನ್ ಈಕಿನ್ ಕೇಳಿ ಲಗ್ನ ಮಾಡಿನಂತ ಮಾಡಿ ಏನ ಈಕಿನೂ ಚಲೋನೇ ಅದಾಳ ಹಂಗ ಅತಿಗೆಮ್ಮ ನೀವು ಹಂಗೆಲ್ಲ ಏನು ಅನ್ಕೋಬೇಡ್ರಿ ನಾ ಮಾತ್ರ ಕಣ್ಣಾನ್ ರೆಪ್ಪಿ ನೋಡ್ಕೊಂತೇನಿ ಕೂದ್ಲು ಕೊಂಕಬಾರ್ದು ಹಂಗೆ ನೋಡ್ಕೊಂತೇನೆ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ ಆಯ್ತು ಆಯ್ತು ಹಂಗ ಮಾಡ್ರಿ ಅಪ್ಪ ಅಂದಂಗ ನಾ ಬರ್ಲಿ ಹಂಗಾರ ಅಯ್ಯೋ ದೇವ್ರೆ ಇದನ್ನೇನು ಹೊರಗಿನ ಬಂದಾಗ ಬಂದು ಅಲ್ಲೇ ನಿಂತು ಮಾತಾಡಿ ಹೋಗಕ್ಕೆ ಬಂದಿಯೇನ ಬಾ ಒಳಗ ನಡಿ ಸಂಜೆ ಮ್ಯಾಗ 4 ಗಂಟೆಗೆ ಹೋಗ್ಬೇಕು ಬೇವ ನಾನು ಮತ್ತೆ ಯಾಕಂದ್ರೆ ನಾ ವಸ್ತಿ ಇರುವುದಿಲ್ಲ ಬರ್ತೇನೆ ಅಂತ ಹೇಳೇ ಬಂದೀನಿ ನಮ್ಮ ಅತ್ತಿಗೆ ಯಾಕೆ ಆರಾಮಿಲ್ಲ ಏನೋ ಭಾಳ ಒಂಥರ ಸುಸ್ತಾದಂಗೆ ಆಗ್ಯಾರ ಅದಕ್ಕೆ ಮತ್ತೆ ಇನ್ನು ತೀರ ಏನಾರ ಆಗಿದ್ರೆ ಏನು ಮಾಡೋದು ನಾ ಇಲ್ದ ಹೊತ್ನಾಗ ಅದ್ರ ಸಂಬಂಧ ನಾ ಸ್ವಲ್ಪ ದೌಡ್ ಹೋಗ್ಬೇಕವ ಅದಕ್ಕೆ ಊಟ ಗಿಟ ಮುಗಿಸ್ಕೊಂಡು ಸ್ವಲ್ಪ ಕುಂತಿದ್ದು ಹೋಗ್ಬಿಡ್ತೇನೆ ಮೊನ್ನೆ 3 ಎಳೆ ಸರ ಮಾಡಿಸಿ ಅಂತ ಸಸಿಗೆ ಒಂದು ಮಾತು ಹೇಳಿಲ್ಲ ಬಿಡ ನನಗೆ ಅದು ಸ್ವಲ್ಪ ಹೊಲ್ದಾಗ ಅದು ಪೀಕೆಲ್ಲ ಚಲೋ ಬಂದಿತ್ತಲ್ಲ ಆಕಿ ಗಂಡನ ಮಾಡಿಸ್ಕೊಂಬಂದು ಕೊಟ್ಟಾನವ ಹೌದಾ ಅಣ್ಣ ನೋಡಿ ಹೆಂಡತಿ ಮ್ಯಾಗ ಎಷ್ಟು ಜೀವದಾನ ಅಂದಂಗವ ನಮ್ಮ ಮನ್ಯಾಗ ಒಂದು ಕಾರ್ಯ ಐತಿ ನಮ್ಮ ಮನೆಯವ್ರ ಕಡೆ ಬೆಳಗದ್ದು ಆ ಕಾರ್ಯಕ್ಕೆ ಹೋಗಾಕ ನನ್ನ ಕಡೆ ಅಪೂಟ ಅದಾವು 1-2 ಬಂಗಾರ ಆದ್ರೆ ಅವೆಲ್ಲ ಮಂದಿ ನೋಡಿದ್ದೆ ಆಮೇಲೆ ಇನ್ನೊಂದು ಏನಂದ್ರೆ ಅವು ಸ್ವಲ್ಪ ಯಾಕೆ ಎಳಿ ಕಿತ್ತಂಗೆ ಆಗ್ಬಿಟ್ಟದ ಬೋರ್ಮಾ ಸರ ಅಂತೂ ಬಿಡು ಅದು ಅರಗಿಂದೆಲ್ಲ ಸಿಪ್ಪಿ ಕಿತ್ಬಿಟ್ಟದ ಅದಕ್ಕೆ ಚೂರು ಅವ ನನಗೆ 1-2 ದಿನದ ಮಟ್ಟಿಗೆ ಒಂಚೂರು ಅದು ಸರ ಕೊಡ್ತೀರಿ ಹಾಕೊಂಡು ಲಗ್ನ ಮುಗಿಸಿ ತಂದು ಕೊಟ್ಬಿಡ್ತೇನೆ ಅಕ್ಕಿಯೂ ಬೇಡ ನಾನು ಕೊಡ್ತೇನೆ ಅಂತ ಬೇಕಾರೆ ನಾನು ಹಾಕೊಂಡೋಗಿ ಲಗ್ನ ಮುಗಿಸಿ ತಂದು ಕೊಡು ಆಯ್ತವ ಆಯ್ತು ಒಯ್ ಇವ 1-2 ಜೊತೆ ಬಿಟ್ಟು ಬೇರೆ ಸಂದಕದಾಗ ಇಟ್ಟೇನೆ ಅವನು ಒಯ್ ಮಗಳ ಬಾ ಒಳಗೆ ಬಾ ನೀ ಒಳಗೆ ಹೋಗ ನಾ ತಾಟಕ್ ಹೋಗಿ ಮಾಯಿನಣ್ಣು ಹರಿಸಿ ಏನ ಒಂದ್ ಚೀಲ ಹಾಕೊಂಡ್ ಬರ್ತೇನೆ ಊರ್ ಹೋಗೋತ್ನೆ ಒಯ್ಯುವಂತೆ ಅವ ಮಸ್ತ್ ಈ ಸಲ ಅಂತೂ ಭಾರಿ ಶಿವಿಗೆ ಅವು ಗಿಡದಾಗ ಹಣ್ಣಾಗತ್ ಬಿಟ್ಟನಿ ಏನ ಒಂದ್ ಅರ್ಧ ತಂದ್ ಅಡು ಹಾಕ್ಸಿದ್ದೆ ಅವು ಕಲಿಗೆ ಅವು ಗಿಡದಾಗ ಹಣ್ಣಾಗಿದ್ದು ಇದಕ್ಕೆ ಶಿವಿ ಇರ್ತಾವ ಅವು ಅದಾವ ಬಾ ಏನ ನಡಿ ಕೊಡಿಸ್ತೇನೆ ನೀನು ಒಳಗೆ ಹೋಗ ನಾ ಎಲ್ಲ ಹರ್ಸ್ಕೊಂಡ್ ಬರ್ತೇನೆ ಆಯ್ತಪ್ಪ ಅಯ್ಯೋ ನನ್ನ ಮಕ್ಕಳಂತರೂ ನಿಮ್ಮ ಗಿಡದ ಮಾಯಿನ ಎಷ್ಟು ನೆನೆಸ್ತಾರ ಎಷ್ಟು ಗೊತ್ತೇನಪ್ಪ ಅಜ್ಜ ಹೆಂಗದಾನ ಅಮ್ಮ ಹೆಂಗದಾಳ ಬರೇ ನೆನೆಸ್ತಾವ ಭಾರಿ ಜೀವ ಅದಾವ ನಿಮ್ಮ ಮ್ಯಾಗ ಹೌದಾ ನಡಿ ಒಳ ನಡಿ ಬರ್ತಾರ ಕರ್ಕೊಂಡು ತಗೊಂಡ್ಬರ್ತೇನೆ ನಡಿ ಕಸ್ತೂರಿ ಯಾಕವ್ವ ಏನೋ ಚಿಂತೆ ಮಾಡ್ದಂಗ ಅಂತ ಏನಿಲ್ರಿ ಮಾವರ ಚಿಂತೆ ಎದಕ್ಕೆ ಮಾಡಲ್ಲ ನನಗೇನು ಕಡಿಮೆ ಆಗೈತೆ ಅಂತ ಮಾಡಲಿ ಏನಿಲ್ರಿ ನಡಿ ಒಳಗೆ ನಡಿ ಅಯ್ಯೋ ದೇವ್ರೆ ಇದೇನಪ್ಪ ಇದು ಅಲ್ಲ ನನ್ನ ಮಗಳು ಇನ್ನೂ ದೊಡ್ಡದಾಗಿಲ್ಲ ಆಗಲಿ ಈಕೆ ತನ್ನ ಮಗ್ಗ ತಗೋಬೇಕು ಅನ್ನಕತ್ತಾಳಲ್ಲ ಮಕ್ಕೊಂಡತ್ತ ನೇತ್ರ ಕೂಸ ಹ್ಞೂ ದೊಡ್ಡವ ಮಕ್ಕೊಂಡಾಳ ನೋಡು ಇಷ್ಟೊತ್ತನೇ ಮಕ್ಕೋತಾಳ ರಾತ್ರಿ ಎದ್ದು ಕುಂತ್ಬಿಡ್ತಾಳ ಹಂಗ ಹುಡುಗರಂದ್ರೆ ಶಾಂತಕ ತಗಿರ್ಮಿಟಿ ಅವ್ವ ಚುಮ್ಮರಿ ಮಾಡ್ಕೊಂಬಂದೇನ ನಿಮ್ಮ ಮನೆ ಚುಮ್ಮರಿ ತಿನ್ನಕ ಬಂದಂಗ ಪರಕ ನಾನು ಹೇಳಿದ್ರೆ ಕೇಳಂಗಲ್ವ ನೀನು ತಿಗೆ ಬೇಡ ನಂಗೆ ಚುಮ್ಮರಿ ಗಿಮ್ಮರೆಲ್ಲ ಏನು ಬೇಡ ತಿನ್ನ ಶಾಂತಕ ಏನಾಗೋದಿಲ್ಲ ಇವ ಕಂಡಪಡ್ತೀನಿ ಆಗಿತ್ತು ನಮ್ಮ ಮನೆ ಕಡೆ ಬಂದಿದ್ದೇ ಇಲ್ಲ ಈಗ ಚುಮ್ಮರಿ ತಿನ್ನೋದು ಒಳ್ಳೆ ಅಂತ ಏನೋ ಕುಂದ್ರ ಹಿಡಿ ಯವ್ವ ಮತ್ತೆ ಏನು ಮಾಡೋದು ಬೇಡ ನಮ್ಮ ಈರನ್ನು ಹಾಡ್ಯಾಕಂತೇಳಿ ತವ್ರ ಮನೆಗೆ ಹೋಗ್ಲ ಅಥವಾ ಬೇಕೆ ಕುಂತು 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 ಸಾಕಾಗಿ ಹೋತವ ಹೇ ಮಾಡಲಿ ಹಾಗಾಗಿ ಹಂಗಾರೆ ತಡಿ ಒಟ್ಟು ನಮ್ಮ ಪಾರಕ್ಕೆ ಏನು ಮಾಡಕತ್ತಾಳ ಅಂತ ಬಂದೆ ನಮ್ಮ ಗಿರ್ಜಿ ಆಕಿನೂ ಯಾಕೋ ಈಗ ಹೊಲಕ್ಕೆ ಕೆಲ್ಸಕೊಂಟಾಳ ಕಳೆ ತೆಗಿಯಾಕೆ ಹಾಗಾಗಿ ಆಕಿನೂ ಕೈ ಸಿಗೋದಿಲ್ವ ಈಗ ಬರ್ತಿದ್ಲು ಮೊದಲು ಪುಟಕ್ ಶಾಂತಕ ಅಂತೇಳಿ ಈಗ ಯಾಕೆ ಆಕಿನೂ ಬಂದಿಲ್ವ ಮತ್ತೇನು ಮಾಡೋದು ಹೌದಣ್ಣ ಅವ ಕೆಲ್ಸಕೊ ಬರ್ತೀನಿ ಹೋಗ್ಬಾರಪ್ಪ ಅಂದಂಗ ಏನೋ ಬೇಕನ್ನತ್ತಿದ್ ನೋಡಪ್ಪ ಈಕೆ ಅಣ್ಣ ಬರೋ ಹೊತ್ನಾಗ ಕೂಸ್ ಕೆಚ್ಚಕ ಒಟ್ಟು ಪೌಡರ್ ಕಾಡ್ಗಿ ಆಮೇಲೆ ತಗೊಂಬಣ್ಣ ತೊಗೊಂಬರ್ತೇನೆ ತಗೋರ್ವಾ ಬರ್ಲ್ಯಾ ಬರ್ತೇನೆ ಬರ್ತೇನೆ ನೋಡವಾ ಆಗ್ತಾರಪ್ಪ ಹೋಯ್ ಬಾ
ನಿನ್ ಹೆಂಡತಿ ಮಗ ಆರಾಮದಾರ? ಆರಾಮದಾರ ಬೇ, ಮನೆ ಹೋಗಿದ್ನಿ ಭೇಟಿ ಅದೇ. ಒಂದು 3 ತಿಂಗಳು ಬಿ ಅಂದ್ರೆ ಈಗ 2 ತಿಂಗಳ ಮ್ಯಾಲ ಆತಲ್ಲ, ಅದಕ್ಕೆ ದೌಡ್ ಬಂದ್ಬಿಡ್ರಿ ಅಂತ ಹೇಳೇನಿ. ಅಬ್ಬಬ್ಬಬ್ಬಬ್ಬ ಹೆಂಡತಿಲ್ದ ಇರಕ್ ಆಗವಲ್ತಾನ? ಇದ್ ಬರ್ಲಿ ತಗೋ ಆರಾಮಾಗಿ, ಹಂಗ್ಯಾಕೆ ಅವಸರ ಮಾಡ್ತಿ ಆಕಿಗೆ? ಮಗನ್ ಬೇ ಬಂದತ್ಲೆ ಆಡ್ತಿರ್ತತಲ್ಲ, ಅಲ್ಲಿ ಹೋದಾಗ ಬಿಟ್ಕೊಟ್ಟು ಬರುವತ್ಲೆ ನೆನಪಾಕತ್ತೆ, ಅದಕ್ಕಷ್ಟೇ. ಆಯ್ತು, ಇದ್ ಬರೋಲ್ಲಕ್ಕೆ ಯಾರು ಬೇಡ ಅಂದ್ರೆ ಎಷ್ಟು ದಿನಾರ ಇರ್ಲಿ. ಬರ್ತೇನೆ ಬೇ, ಹೊತ್ತಕತ್ ನಂಗೆ ಬರ್ತೇನೆ ನೋಡು. ಯವ್ವ ಹೆಂಗ ದೇವ್ರ ದಯದಿಂದ ಎಲ್ಲ ಚಲೋ ಐತವ. ಅದೇ ಸಮಾಧಾನ ಶಾಂತಕ ನನಗೆ.